ಡಿಸಿಎಂ ಪರಮೇಶ್ವರ್ ಅವರ ಅಂಧ ದರ್ಬಾರ್ನ ಸುದ್ದಿ ಇದು. ಗನ್ಮ್ಯಾನ್ ನಿಂದ ಶೂ ಹಾಗೇನೆ ಬಟ್ಟೆಯನ್ನ ಕ್ಲೀನ್ ಮಾಡಿಸಿಕೊಂಡಿದ್ದಾರೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ರಾಜಕಾಲುವೆ ವೀಕ್ಷಣೆ ವೇಳೆ ಬಟ್ಟೆಯ ಮೇಲಿನ ಗಲೀಜನ್ನ ಕ್ಲೀನ್ ಮಾಡಿಸಿಕೊಂಡಿದ್ದಾರೆ ಡಿಸಿಎಂ ಅವರು. ಡಿಸಿಎಂ ಆದೇಶದಂತೆ ಕರ್ಚೀಫ್ ಅನ್ನ ತಂದು ಕ್ಲೀನ್ ಮಾಡಿದ್ದಾರೆ ಗನ್ಮ್ಯಾನ್. ಎಲ್ಲರ ಸಮ್ಮುಖದಲ್ಲೇ ಗನ್ಮ್ಯಾನ್ ಕರ್ಚೀಫ್ ನಿಂದ ಕ್ಲೀನ್ ಅನ್ನ ಮಾಡಿರುವಂತಹ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ರಾಜಕಾಲುವೆಯ ವೀಕ್ಷಣೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅವರ ಬಟ್ಟೆಗೆ ಹಾಗೇನೆ ಅವರ ಶೂಗೆ ಕಲೆ ಆಗುತ್ತೆ. ಅಲ್ಲಿನ ಕೊಳಚೆಯ ನೀರು ಕೂಡ ಆ ಒಂದು ಶೂ ಮೇಲೆ ಇರುತ್ತೆ. ಈ ಕಾರಣಕ್ಕಾಗಿ ಡಿಸಿಎಂ ತನ್ನ ಬಟ್ಟೆಯ ಮೇಲೆ ಕಲೆ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿನ ಗನ್ಮ್ಯಾನ್ ಅನ್ನ ಅಲ್ಲಿ ಕರೆದು ಇದನ್ನ ಕ್ಲೀನ್ ಮಾಡಪ್ಪ ಅಂತ ಹೇಳ್ತಾರೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಅವರ ಬಟ್ಟೆಗೆ ಆಗಿದಂತಹ ಒಂದು ಗಲೀಜನ್ನ ಕ್ಲೀನ್ ಮಾಡಿಸ್ಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಡಿಸಿಎಂ ಆದೇಶದಂತೆ ಕರ್ಚೀಫ್ ಅನ್ನ ತಂದು ಗನ್ಮ್ಯಾನ್ ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಿದ್ದೀರಾ. ಸರ್ ಅದು ಕ್ಯಾಚರ್ ಮಾಡಬೇಡಿ ಸರ್. ಯಾಕೆ ಲಿಪ್ಸ್ಟಿಕ್ ಕೊಟ್ರಿ ಕತ್ತಲ್ಲ ಲಿಪ್ಸ್ ಗ್ಲೋ ಅದು ಡಿಸಿಎಂ ಪರಮೇಶ್ವರ್ ಅವರ ಅಂಧಾಧರ್ಮಾರ್ನ ಸ್ಟೋರಿ ನೋಡ್ತಾ ಇದ್ದೀರಾ. ಗನ್ ಮ್ಯಾನ್ ನಿಂದ ತನ್ನ ಶೂ ಹಾಗೇನೆ ಬಟ್ಟೆಯನ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಗಳು ಈಗ ನ್ಯೂಸ್ 18 ಕನ್ನಡದಲ್ಲಿ ನೀವು ಗಮನಿಸಬಹುದು. ಎಲ್ಲರ ಸಮ್ಮುಖದಲ್ಲೇ ಪರಮೇಶ್ವರ್ ಅವರು ಶೂ ಹಾಗೇನೆ ತನ್ನ ಬಟ್ಟೆಯನ್ನ ಕ್ಲೀನ್ ಮಾಡಿಸ್ಕೊಳ್ತಾ ಇರುವಂತಹ ದೃಶ್ಯವನ್ನ ಅಲ್ಲಿದ್ದಂತಹ ಪೊಲೀಸರಾಗಿರ್ಬೋದು ಅಧಿಕಾರಿಗಳು ನೋಡ್ತಾನೆ ನಿಂತಿದ್ರು ಅಲ್ಲಿ ಅಂತ ಹೇಳಿ. ಇನ್ನೊಂದು ಕಡೆ ಅಲ್ಲಿದ್ದಂತಹ ಸ್ಥಳೀಯರು ಮಾತ್ರ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ನಾವು ಇಂತಹದ್ದ ಕೊಳಕಲೆ ಬದುಕಬೇಕಾದಂತಹ ಸಿಚುವೇಶನ್ ಇದೆ. ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗೋದಕ್ಕೆ ನಮ್ಗೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಗಲೀಜಲ್ಲಿ ನಾವೇ ಇರಬೇಕಾದ್ರೆ ಇವರು ಒಂದು ಕ್ಷಣ ಇಲ್ಲಿ ಬಂದು ಇಷ್ಟು ಗಲೀಜಾಗಿದೆ ಅಂತ ಹೇಳಿ ತನ್ನ ಬಟ್ಟೆಯನ್ನ ಶೂನ ಕ್ಲೀನ್ ಮಾಡಿಸ್ಕೊಳ್ತಾರೆ. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕೂಡ ಇದು ಕಾರಣ ಆಗಿದೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ತಮ್ಮ ಗನ್ ಮ್ಯಾನ್ ನಿಂದ ತನ್ನ ಬಟ್ಟೆಯನ್ನ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ಲಿಪ್ಸ್ಟಿಕ್ ಕೊಟ್ರಿ ಕತ್ತಲ್ಲ ಲಿಪ್ಸ್ ಗ್ಲೋ ಅದು ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಾಲಿನಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಾಲಿನಿ, ಈಗಾಗಲೇ ಡಿಸಿಎಂ ಪರಮೇಶ್ವರ್ ಅವರ ಒಂದು ದರ್ಬಾರ್ ಅನ್ನ ನಾವು ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ಗನ್ಮ್ಯಾನ್ ನಿಂದ ತನ್ನ ಬಟ್ಟೆ ಶೂವನ್ನ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಈ ಒಂದು ರಾಜಕಾಲುವೆಯ ವೀಕ್ಷಣೆಗೆ ಬರುವಂತಹ ಸಂದರ್ಭದ ಘಟನೆನಾ ಇದು, ಹೇಗೆ? ನವಿತಾ, ಹೌದು, ಏನು ರಾಜಕಾಲುವೆ ವೀಕ್ಷಣೆಗೆ ಬರುವಂತಹ ವೇಳೆಯಲ್ಲಿ ನಡೆದಿರುವಂತಹ ಘಟನೆ. ಒಂದು ಮಹಿಳೆಯನ್ನು ಮನೆ ಮುಂದೆ ನಿಂತ್ಕೊಂಡು ಅವರು ಒಂದು ಚಮ್ನಲ್ಲಿ ನೀರು ನಿಂತ್ಕೊಂಡಿರ್ತಾರೆ ಮಗುವಿಗೆ ಸ್ನಾನ ಮಾಡಿಸೋ ಸಲುವಾಗಿ. ಈ ವೇಳೆ ನೀರು ಸಿಡಿಯುತ್ತೆ. ಗನ್ಮ್ಯಾನ್ಗಳು ಕೂಡಲೇ ಆ ಮಹಿಳೆಯಿಂದ ಅಂಟಿನ ಕಿತ್ಕೊಳ್ತಾರೆ. ಅವಳಿಗೆ ಒಂದು ಕ್ಷಣ ಗಾಬರಿ ಆಗುತ್ತೆ. ಏನ್ ಮಾಡ್ತಿದ್ದಾರೆ ಇವರು, ಯಾಕೆ ಹಿಂಗೆ ನೀರ್ನ ಇಸ್ಕೋತಿದ್ದಾರೆ ಅಂತ. ತಕ್ಷಣ ಮೀಡಿಯಾದವ್ರಿಗೆಲ್ಲ ಈ ವಿಡಿಯೋ ಮಾಡ್ಬೇಡಿ ಅಂತ ಗನ್ಮ್ಯಾನ್ಗಳು ಹೇಳ್ತಾರೆ. ಆದ್ರೂ ಕೂಡ ಆ ಜನರ ನಡುವೆ ಏನು ಕರ್ಚೀಫ್ನಲ್ಲಿ ನೀರನ್ನು ಒದ್ದೆ ಮಾಡಿ ಕರ್ಚೀಫ್ನಲ್ಲಿ ಒರೆಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಡಿಸಿಎಂ ಒಂದು ಮಾತು ಕೂಡ ಬೇಡ ಬಿಡಿ, ನಾನೇ ಕ್ಲೀನ್ ಮಾಡ್ಕೋತೀನಿ ಅಂತ ಕೂಡ ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಬಿಡಿ ಅಂತ ಕೂಡ ಹೇಳಿಲ್ಲ. ಅಲ್ಲಿದ್ದಂತಹ ಸ್ಥಳೀಯರಿಗೂ ಕೂಡ ಒಂದ್ ರೀತಿ ಬೇಸರ ಆಗಿದೆ. ಒಂದಷ್ಟು ಜನರು ಏನು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಬಂದಿದ್ರು. ಆ ಕೊಳಗೇರಿಯಲ್ಲಿ ಏನು ಸಾಕಷ್ಟು ದಿನಗಳಿಂದ ಅಲ್ಲಿ ಕೊಳಚೆ ನೀರು ಹರಿತಾ ಇತ್ತು. ಜೊತೆಗೆ ರಾಜಕಾಲುವೆ ಇಲ್ಲೂ ಕೂಡ ಮಳೆ ಬಂದಾಗ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಈ ಸಮಯದಲ್ಲಿ ಏನು ಅಲ್ಲಿದ್ದಂತಹ ಸ್ಥಳೀಯರು ಬಂದು ಡಿಸಿಎಂಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಗನ್ಮ್ಯಾನ್ಗಳು ಈ ಕೆಲಸ ಮಾಡೋದಕ್ಕೆ ಮುಂದಾದಾಗ ಎಲ್ರೂ ಕೂಡ ಅಂದ್ರೆ ಅಲ್ಲಿ ಇದ್ದಂತಹ ಸ್ಥಳೀಯರು ಎಲ್ಲರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ. ಅಂದ್ರೆ ಪ್ರತಿನಿತ್ಯ ನಾವ್ ಇಲ್ಲಿ ಇರ್ತೀವಿ, ಯಾರು ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸಲ್ಲ. ಇವತ್ತು ಒಂದು ದಿನ ಏನು ಡಿಸಿಎಂ ಬಂದಿದ್ದಾರೆ, ಅದು ಸ್ವಲ್ಪ ನೀರು ಸಿಡಿದಿರಕ್ಕೆ, ಕೊಳಚೆ ನೀರು ಸಿಡಿದಿರಕ್ಕೆ ಇಷ್ಟೆಲ್ಲ ಇವರು ಅಂದ್ರೆ ನೀರನ್ನ ತಗೊಂಡು ಕ್ಲೀನ್ ಮಾಡಿಸ್ಕೊಳ್ತಾ ಇದಾರೆ. ಅದು ಅವ್ರು ಕ್ಲೀನ್ ಮಾಡ್ಕೊಳ್ದೇನೆ ಒಬ್ಬ ಗನ್ಮ್ಯಾನ್ ಕೈಲಿ ಕ್ಲೀನ್ ಮಾಡಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಒಬ್ರು ಅಧಿಕಾರಿಗೆ ಡಿಸಿಎಂ ಕೊಡುವಂತಹ ಬೆಲೆ ಅಂತ ಜನರು ಒಂದ್ ರೀತಿ
ನಗ್ತಾರೆ. ಆ ಮಹಿಳೆಗಂತೂ ಸಂಪೂರ್ಣವಾಗಿ ಶಾಕ್ ಆಗುತ್ತೆ. ಅಂದ್ರೆ ನಾನ್ ಯಾವ್ದೋ ಕೆಲ್ಸಕ್ಕೆ ಇಟ್ಕೊಂಡಿದ್ದಂತ ನೀರನ್ನ ಬಲವಂತವಾಗಿ ಈ ರೀತಿ ಕಿತ್ಕೊಂಡ್ರಲ್ಲ, ಯಾಕೆ ಕಿತ್ಕೊಂಡ್ರು ಅಂತ ಅವಳಿಗೂ ಕೂಡ ಶಾಕ್ ಆಗುತ್ತೆ. ನಂತರ ಅವರು ಕೂಡ ಕ್ಲೀನ್ ಮಾಡ್ಕೊಂಡು DCM ಸುಮ್ನೆ ನೆಕ್ಸ್ಟ್ ಮುಂದಿನ ಸ್ಥಳಕ್ಕೆ ಪರಿಶೀಲನೆಗೆ ಹೋಗ್ತಾರೆ. ಅಲ್ಲಿವರೆಗೂ ಕೂಡ ಅಲ್ಲಿದ್ದಂತಹ ಜನರು ಇದನ್ನೇ ಮಾತಾಡ್ಕೊಳ್ತಾರೆ. ಅಂದ್ರೆ ಯಾವತ್ತೋ ಒಂದಿನ ಬಂದು ಈ ರೀತಿ ಅಂದ್ರೆ ಕಾಟಾಚಾರಕ್ಕೆ ಬಂದು ಹೋಗ್ತಾರೆ. ನಮ್ಮ ಸಮಸ್ಯೆಗಳು ಮಾತ್ರ ಯಾವತ್ತೂ ಕೂಡ ಪರಿಹಾರ ಆಗಿಲ್ಲ. ಪ್ರತಿ ಬಾರಿ ಕೂಡ ಬಂದಂತಹ ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು ವೀಕ್ಷಣೆಯನ್ನ ಮಾಡ್ತಾರೆ. ಆದ್ರೆ ನಮ್ಮ ಸಮಸ್ಯೆಗಳು ಇದೇ ರೀತಿ ಮುಂದುವರೆದಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನವಿತಾ, ಥ್ಯಾಂಕ್ ಯು ಶಾಲಿನಿ ಡೀಟೇಲ್ಸ್ಗೆ.